ರಿಚೆಸ್ಟ್ ಮ್ಯಾನ್ ಬೆಂಗಳೂರಲ್ಲಿ ಒಂದು ವಿಷಯ ಹೇಳ್ತಾರೆ ಕೇಳಿ. ಒಂದು ಪಾಪದವನಿಗೆ ಅಥವಾ ಬಡವರಿಗೆ ಹೋಗಿ 10 ಲಕ್ಷ ರೂಪಾಯಿ ಹಣ ಕೊಡ್ತೇನೆ ಅಂತ ಹೇಳ್ತಾರೆ, ಇಲ್ಲ ನಾನು ನಿಂಗೆ ಹಣನ ದುಡಿಯೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಅವನು ಪಾಪದವನು ಏನು ಮಾಡ್ತಾನಂದರೆ, ಅವನು ನನಗೆ 10 ಲಕ್ಷ ಕೊಡಿ ಅಂತ ಹೇಳಿ 10 ಲಕ್ಷ ತಗೊಳ್ತಾನೆ. ಹೌದು, 10 ಲಕ್ಷ ದೊಡ್ಡ ಅಮೌಂಟ್, ಯಾರು ಕೊಡ್ತಾರೆ? ಫ್ರೀಯಾಗಿ ತಗೊಳ್ತಾರೆ. ಬಟ್ ನಿಲ್ಲಿ, ಆ 10 ಲಕ್ಷ ತಗೊಂಡಾಗ ಅವನು 10 ಲಕ್ಷ ಖರ್ಚು ಮಾಡ್ತಾನೆ. ಆದರೆ ಅವನು ಆ 10 ಲಕ್ಷ ದುಡಿಯೋದು ಹೇಗೆ ಅಂತ ಗೊತ್ತಾಗಬೇಕು ಅಂತ ಅವನ ಹತ್ರ ಹೇಳಿ ಕಲ್ತ್ಕೊಂಡ್ರೆ 10 ಲಕ್ಷನ ವಾಪಸ್ ದುಡಿಬೋದು. ಅರ್ಥ ಆಯ್ತಾ? ಇದ್ರ ಮೋರಲ್ ಏನು? ಸ್ನೇಹಿತರೆ, ನಾವು ಕ್ವಿಕ್ ಫಿಕ್ಸಿಗೆ ಹೋಗ್ತೀವಲ್ಲ ದುಡ್ಡು ಅಂತ, ಅದನ್ನ ಬಿಟ್ಟು ಅದನ್ನ ಮಾಡೋ ಪ್ರೊಸೆಸ್ಸು, ಯಾವುದೇ ಕೆಲಸ ಇರಲಿ, ರಿಸಲ್ಟ್ ಬಿಟ್ಟು ಅದ್ರ ಹಿಂದೆ ಇರೋ ಪ್ರೊಸೆಸ್ಸು, ನಾಲೆಜ್ ಹಿಂದೆ ಹೋಗ್ತೀವಲ್ಲ, ಆಗ ಲಾಂಗ್ ಟರ್ಮ್ ಅಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ. ಕ್ವಿಕ್ ಫಿಕ್ಸ್ ಅಂದ್ರೆ ಹೇಳ್ತೀರಾ, ಬಿದ್ದೋಗ್ತೀರಾ. ನಾನು ಹೇಳೋ ಮಾತಲ್ಲಿ ಮೀನಿಂಗ್ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಯಾರು ಸಕ್ಸಸ್ಫುಲ್ ಆಗಬೇಕು ಅಂತ ಇದ್ದಾರಲ್ಲ, ಅವರಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಸ್ನೇಹಿತರೆ.